ಇನ್ನು ಕನ್ನಡ ಚಿತ್ರರಂಗದಲ್ಲಿ ಈ ಹಿರಿಯ ನಟಿ ಈಗ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಹೌದು, ಹಿರಿಯ ನಟಿ ಲಕ್ಷ್ಮಿ ಅವರು ಈಗ ನಿಧನರಾಗಿದ್ದಾರೆ ಎಂಬ ಸುದ್ದಿ ಕೇಳಿ ಇಡೀ ಚಿತ್ರರಂಗ ಈಗ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾರು ಈ ಹಿರಿಯ ನಟಿ ಸಂಪೂರ್ಣ ಮಾಹಿತಿಯನ್ನು ನಮಗೆ ಕೊಡ್ತಾರೆ, ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ತಾನೇ ಅಪರ್ಣ ಅವರು ಕೂಡ ಸಾವನ್ನಪ್ಪಿದರು, ದ್ವಾರಕೀಶ್ ಅವರು ಕೂಡ ಸಾವನ್ನಪ್ಪಿದರು. ಇದೇ ಸಾಲಿನಲ್ಲಿ ಈಗ ಮತ್ತೊಬ್ಬ ಖ್ಯಾತ ಕನ್ನಡದ ಹಿರಿಯ ನಟಿ ಈಗ ಲಕ್ಷ್ಮಿ ಅವರು ಕೊನೆಯುಸಿರೆಳೆದಿದ್ದಾರೆ. ಹೌದು, ಲಕ್ಷ್ಮಿ ಎಣಗಿ ಬಾಳಪ್ಪನವರವರು ಕೊನೆಯುಸಿರೆಳೆದಿದ್ದಾರೆ. 98 ವರ್ಷ ವಯಸ್ಸಾಗಿದ್ದು. ವಯಸ್ಸಾದ ಕಾಯಿಲೆ ಬಳಲ್ತಿದ್ದಂತೆ ಇವರು ಒಂದು ತಿಂಗಳಿಂದ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ರಾಮಯ್ಯ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು. ಸುಮಾರು 175ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಗುರುತಿಸಿಕೊಂಡು ನಾಯಕಿಯಾಗಿ 80ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂತೆ ಇವರು ಹೆಣಗಿ ಬಾಳಪ್ಪನವರವರ ಧರ್ಮಪತ್ನಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಹೆಣಗಿ ನಟರಾಜ್ ಅವರ ತಾಯಿ ಕೂಡ ಆಗಿದ್ದರು. ಹೆಣಗಿ ನಟರಾಜ್ ಅವರು ತೀರೋಗಿ 8 ವರ್ಷಗಳು ಕಳೆದಿವೆ. ಸದ್ಯ ಅವರ ತಾಯಿ ಆದಂಥ ಲಕ್ಷ್ಮೀ ಬಾಳಪ್ಪನವರವರು ಇಂದು ಮುಂಜಾನೆ 3:15 ಸುಮಾರಿನಲ್ಲೇ ಕೊನೆಯುಸಿರೆಳೆದಿದ್ದಾರೆ ರಾಮಯ್ಯ ಆಸ್ಪತ್ರೆ. ಇನ್ನು ಸ್ವಗೃಹದಲ್ಲೇ ಸದ್ಯ ಅಂತಿಮ ದರ್ಶನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಂದು ಸಂಜೆಯ ಒಳಗೆ ಬಂದರಘಟ್ಟದಲ್ಲಿರುವಂತಹ ಶವಾಗಾರದಲ್ಲಿ ಸದ್ಯ ಅವರಿಗೆ ಅಂತಿಮ ಸಂಸ್ಕಾರವನ್ನು ಮಾಡಲಾಗುತ್ತದೆ ಕುಟುಂಬದ ಮೂಲಗಳು ತಿಳಿಸಿದೆ. ಏನೇ ಇರಲಿ, ಲಕ್ಷ್ಮೀ ಬಾಳಪ್ಪನವರವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ